ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸೌಧಕ್ಕೆ ಈಗ ಆಗಮಿಸಿದಂತ ಜೆಡಿಎಸ್ ಶಾಸಕರು 15 ಜೆಡಿಎಸ್ ಶಾಸಕರಿದ್ದಂತ ಬಸ್ ವಿಧಾನಸೌಧಕ್ಕೆ ಆಗಮನ ಆಗಿದೆ. ಇವತ್ತು ಪರಿಷತ್ ಫೈಟ್ ಜೋರಾಗಿನೇ ನಡೀತಾ ಇದೆ. ಅಡ್ಡ ಮತದಾನದ ಭೀತಿ ಕೂಡ ಎದುರಾಗಿದೆ. ಹಾಗಾದ್ರೆ ಯಾರು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯ 15 ಜೆಡಿಎಸ್ ಶಾಸಕರಿದ್ದಂತ ಬಸ್ ಈಗ ವಿಧಾನಸೌಧಕ್ಕೆ ಆಗಮನ ಆಗಿದೆ. ದೇವನಹಳ್ಳಿ ಹೋಟೆಲ್ನಿಂದ ವಿಧಾನಸೌಧಕ್ಕೆ ಬಂದಂತ ಶಾಸಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಶಾಸಕರಿಂದ ಮತದಾನ ಆಗುತ್ತೆ. ಈಗಾಗಲೇ ಶಾಸಕ ಜಿಟಿಡಿ ಹನೂರು ಮಂಜುನಾಥ್ ವೋಟಿಂಗ್ ಆಗಿದೆ. ಪ್ರತ್ಯೇಕವಾಗಿ ಬಂದು ಮತ ಹಾಕಿ ಹೋದಂತ ಜಿಟಿಡಿ ಹಾಗೂ ಮಂಜುನಾಥ್, ಶಾಸಕ ಜಿಟಿ ದೇವೇಗೌಡ ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡಿದ್ದಾರಾ ಅನ್ನುವಂತ ಅನುಮಾನ ಪ್ರಶ್ನೆ ಇದೆ. ಯಾಕೆಂದ್ರೆ ಇಲ್ಲಿ ಆತ್ಮಸಾಕ್ಷ್ಯ ವೋಟ್ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ ಯಾವ ಪಕ್ಷದವರು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನೋದೇ ಇಲ್ಲಿ ಕುತೂಹಲ ಮತ್ತು ಆತಂಕ. ಹೀಗಾಗಿ ಇಲ್ಲಿ ಅಡ್ಡ ಮತದಾನದ ಭೀತಿ ಹೆಚ್ಚಾಗಿನೇ ಕಾಡ್ತಾ ಇದೆ. ಜಿಟಿಡಿ ಸಪರೇಟ್ ಆಗಿ ಬಂದೀಗ ವೋಟ್ ಹಾಕಿ ಹೋಗಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಹಾಕಿದ್ರಾ ಜೆಡಿಎಸ್ಗೆ ಹಾಕಿದ್ರ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಇಲ್ಲಿ ಬರೀ ಜೆಡಿಎಸ್ ಅವ್ರು ಮಾತ್ರ ಅಲ್ಲ, ಕಾಂಗ್ರೆಸ್ ಅವರು ಬಿಜೆಪಿ ಜೆಡಿಎಸ್ ಅವ್ರಿಗೆ ಯಾರಿಗಾದ್ರೂ ಹಾಕಿರ್ಬಹುದಾ ಅನ್ನೋ ಡೌಟ್ಸ್ ಇರುತ್ತೆ. ಅದೇ ರೀತಿಯಾಗಿ ಬಿಜೆಪಿ ಅವರು ಕೂಡ ಕಾಂಗ್ರೆಸ್ನವ್ರಿಗೆ ಏನಾದ್ರೂ ಒಲವು ತೋರ್ಸಿ ಹಾಕಿರ್ಬಹುದಾ ಅಂತ. ಅಂದ್ರೆ ಅವರ ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಪಡಿಸ್ತಾರೋ ಅಂತವ್ರಿಗೆ ನಾವು ಆತ್ಮಸಾಕ್ಷ್ಯ ವೋಟ್ ಹಾಕ್ತೀವಿ ಅನ್ನೋದು ಅವರ ಒಂದು ಒಪಿನಿಯನ್ ಆಗಿರುತ್ತೆ. ಹಾಗಾಗಿನೇ ಈಗ ಈ ಪರಿಷತ್ ಚುನಾವಣೆ ಅಥವಾ ರಾಜ್ಯಸಭಾ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಮತ್ತು ಅನುಮಾನ ಕಾಡೋದು ಯಾಕಪ್ಪ ಅಂದ್ರೆ ಅಡ್ಡ ಮತದಾನದ ಆತಂಕ ಇದ್ದೇ ಇರುತ್ತೆ. ಸದ್ಯ ಈಗ ಜೆಡಿಎಸ್ನ 15 ಶಾಸಕರು ಇದ್ದಂತ ಬಸ್ ಏನಿದೆ ದೇವನಹಳ್ಳಿ ಹೋಟೆಲ್ನಿಂದ ವಿಧಾನಸೌಧಕ್ಕೆ ಆಗಮಿಸಿದೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಬಸ್ನಲ್ಲಿ 15 ಶಾಸಕರು ಬಂದಿಳಿದಿದ್ದಾರೆ. ಜೆಡಿಎಸ್ನ ಶಾಸಕರು. ಅಡ್ಡ ಮತದಾನದ ಭೀತಿ ಅಂತೂ ಇದ್ದೇ ಇದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಒಟ್ಟು 3 ಜನರನ್ನ ಕಣಕ್ಕಿಳಿಸಲಾಗಿದೆ. ಇಬ್ರು ಈಸಿಯಾಗಿ ಗೆಲ್ಬಹುದು, ಬಟ್ ಮತ್ತೊಬ್ರು ಗೆಲ್ಲಬೇಕು ಅಂತ ಅಂದ್ರೆ ಇಲ್ಲಿ ಅಡ್ಡ ಮತದಾನ ಆದ್ರೇನೆ ಅವ್ರು ಗೆಲ್ಲೋದಕ್ಕೆ ಸಾಧ್ಯ.